ನಿಮಗೆ ತುಂಬ ಜನ ಕೇಳಿದ್ದೆ ನೆಗಡಿ ಮತ್ತು ಈ ಥರದ್ದೆಲ್ಲ ಏನಾದರೂ ಒಂದು ಸ್ವಲ್ಪ ರೋಗಗಳು ಬಂತು ಅಂದಾಗ ನೀವೇನು ಮಾಡಬೇಕು, ಯಾವ ಔಷಧಿ ಹಾಕಬೇಕು ಅಂತ ತುಂಬ ಜನ ಕೇಳ್ತಿದ್ದೆ. ಬಟ್ ಆದರೂ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಎಂಡ್ರೋಜಿನ್ ಪ್ಲಸ್ ಯಾವುದು, ಎಂಡ್ರೋಜಿನ್ ಪ್ಲಸ್ ಯಾವುದು ಅಂತ. ನೋಡ್ಕೊಳ್ಳಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಈ ಥರ ಶ್ವಾಸಕೋಶದ ಒಂದು ಫೋಟೋ ಇರುತ್ತೆ. ಟೋಟಲಾಗಿ ಎಂಡ್ರೋಜಿನ್ ಪ್ಲಸ್ ಇದು ಅಂತಂದರೆ ಎಂಡ್ರೋಜಿನ್ ಪ್ಲಸ್ನ ಯೂಸ್ ಮಾಡೋದು ಯಾಕಪ್ಪ ಅಂತಂದರೆ ನಿಮ್ಮಲ್ಲಿ ರೋಗ ಲಕ್ಷಣಗಳು ಅಂತಂದರೆ ಇವಾಗ ನೆಗಡಿ ಆಗ್ಬೋದು, ಶೀತ ಆಗ್ಬೋದು, ಎಷ್ಟು ಕಂಟ್ರೋಲ್ ಮಾಡುತ್ತೆ ಅಂತಂದರೆ ನಿಮಗೆ ಯಾವ ಆ್ಯಂಟಿಬಯೋಟಿಕ್ಸಲ್ಲಿ ಈ ವೆಟ್ರಿನ್ ಪೌಡ್ರು ಅವು ಇವು ಎಲ್ಲನ ಹಾಕೋದ್ರ ಬದಲು ಇದೊಂದು ಟಾನಿಕ್ ಹಾಕಿದ್ರೆ ಬೆಟರ್. ನೋಡ್ಕೊಳ್ಳಿ, ಲಿವರ್ ಟಾನಿಕ್ ಥರ ಅಂತಂದರೆ ಲಿವರ್ ಟಾನಿಕ್ ಅಂದರೆ ಶ್ವಾಸಕೋಶ ಟಾನಿಕ್ ಥರ ಪ್ರತಿಯೊಂದು ಇದರಲ್ಲೇ ಬರೆದಿದ್ದಾರೆ. ಮತ್ತು ರೋಗ ಲಕ್ಷಣಕ್ಕೆ ನಂಬರ್ 1 ಮದ್ದು ಅಂತಂದರೆ ಇದು ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಎಂಡ್ರೋಜಿನ್ ಪ್ಲಸ್ ಅಂತ. ಎಂಡ್ರೋಜಿನ್ ಪ್ಲಸ್ಸು ನಿಮಗೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ನೀವು ಬಳಸೋರು ನೆಗಡಿ ಆಗಲಿ ಅಥವಾ ಶೀತ ಆಗಲಿ, ಇಲ್ಲ ಅಂತಂದರೆ ಕೋಳಿಗಳು ತೂಗುಡಿಸ್ತಾ ಇರಲಿ, ಇಲ್ಲ ಅಂತಂದರೆ ನಿಮ್ಮ ಕೋಳಿಗಳಿಗೆ ತುಂಬ ಪ್ರಾಬ್ಲಮ್ ಬಂದೈತೆ ಅಂದರೆ ಫಸ್ಟ್ ಇದನ್ನ ಯೂಸ್ ಮಾಡ್ಕೊಳ್ಳಿ. ಎಂಡ್ರೋಜಿನ್ ಪ್ಲಸ್ ಅಂತಂದರೆ ಇದು ಸ್ಟ್ರಾಂಗು. ಎಂಡ್ರೋಜಿನ್ ಪ್ಲಸ್ಸೇ ಬೇರೆ, ಎಂಡ್ರೋಜಿನ್ನೇ ಬೇರೆ, ಎಂಡ್ರೋಜಿನ್ ಪ್ಲಸ್ಸೇ ಬೇರೆ. ಮತ್ತು ಈ ಥರದ್ದೆಲ್ಲ ಒಂದಷ್ಟು ಔಷಧಿಗಳೈತೆ. ಎಂಡ್ರೋಜಿನ್ ಪ್ಲಸ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಎಂಡ್ರೋಜಿನ್ ಪ್ಲಸ್ನ ಕಡ್ಡಾಯವಾಗಿ ನೀವು ಕಂಪಲ್ಸರಿ ಹಾಕ್ತಾ ಇರಬೇಕಾಗುತ್ತೆ. ಕಂಪಲ್ಸರಿ ಹಾಕಲಿಲ್ಲ ಅಂದರೆ ಒಂದು 15 ದಿನಕ್ಕೆ ಒಂದು ಸಲ, ಇಲ್ಲ ರೋಗಗಳು ಬಂತು ಅಂದರೆ ಕಂಪ್ಲೀಟ್ 3 ಡೇಸು, ಒಂದು ದಿನವೂ ಮಿಸ್ ಮಾಡಿಬಿಡಿ. 3 ಡೇಸ್ ಕಂಪ್ಲೀಟಾಗಿ ಹಾಕಿ 100% ರಿಸಲ್ಟ್ ಬಂದೇ ಬರುತ್ತೆ. ಅಂದರೆ ನೀವು ತುಂಬ ಜನ ಏನು ಮಾಡ್ತೀರಾ ಅಂದರೆ ಫಾರಮ್ ಹತ್ರ ಎಕ್ಸ್ಟ್ರಾ ನೀರುಗಳ ಬೇಡ ಆಗುತ್ತೆ. ಅಂತಂದರೆ ಇವಾಗ ನೀವು ಡ್ರಿಂಕರ್ಗಳಲ್ಲಂತಾನೆ ಅಂತಂದರೆ ಇವಾಗ ನೀವು ಡ್ರಿಂಕರ್ ಇಟ್ಟಿರೋದಲ್ಲಂತಾನೆ ನೀವೇನು ಮಾಡ್ತೀರಾ ಅಂತಂದರೆ ಯಾವುದೇ ಔಷಧಿಗಳಾಗಲಿ ಡ್ರಿಂಕರ್ ಇದೆ ಅಂದ್ರೆ ಡ್ರಿಂಕರ್ನ ಬಿಟ್ಬಿಡ್ತೀರಾ. ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ ಎಕ್ಸ್ಟ್ರಾ ನೀರು ಹೋಗ್ತಿದೆ ಅಲ್ಲಿ ಕುಡ್ಕೊತವೆ ಬಿಟ್ಬಿಡೋಣ, ಮತ್ತು ಅದೆಲ್ಲ ಕುಡ್ಕೊಂಬರುತ್ತೆ. ಇದೆಲ್ಲ ಮಾಡ್ತಾಯಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಔಷಧಿ ಹಾಕುವಾಗ ನೀಟಾಗಿ ಔಷಧಿಗಳನ್ನ ನೀಟಾಗಿ ಹಾಕೊಳ್ಳಿ. ಫಸ್ಟ್ ಆಫ್ ಆಲು ಔಷಧಿಗಳು ನೀಟಾಗಿ ಹಾಕಿಲ್ಲ ಅಂದರೆ ಕಂಪಲ್ಸರಿ ರೋಗ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ಔಷಧಿನ ಕಡ್ಡಾಯವಾಗಿ ನೀಟಾಗಿ ಹಾಕಿದಾಗ ನೀವು ನೀರನ್ನ ಇಟ್ಬಿಡಿ. ಕೋಳಿಗಳಿಗೆ ನೀರು ಇಟ್ಟಿಲ್ಲ ಅಂತಂದರೆ ದಯವಿಟ್ಟು ಪ್ರಾಬ್ಲಮ್ ಆಗುತ್ತೆ. ಅವಾಗ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನೀವೇ ಸುಮ್ಮನೆ ಅನುಭವಿಸೋದು, ಅದೆಲ್ಲ ಅನುಭವಿಸ್ಕೊಳ್ಳೋದು, ಇದೆಲ್ಲ ಪ್ರಾಬ್ಲಮ್ಸ್ ಬೇಡ ಅಂತಲೇ ಹೇಳ್ತಾ ಇರೋದು. ಎಂಡ್ರೋಜಿನ್ ಪ್ಲಸ್ ಹಾಕಬೇಕಾದ್ರೆ ಎಕ್ಸ್ಟ್ರಾ ನೀರುಗಳೇ ಅದನ್ನು ಬಿಟ್ಕೋಬೇಡಿ ಫಾರಮ್ ಒಳಗಡೆ. ಅದಕ್ಕೋಸ್ಕರ ಇದು ಹೇಳ್ತಾ ಇರೋದು. ಎಂಡ್ರೋಜಿನ್ ಪ್ಲಸ್ನ ಬಳಸಿ 100% ರಿಸಲ್ಟ್ ಇದೆ. ನೋಡ್ಕೊಳ್ಳಿ, ಎಂಡ್ರೋಜಿನ್ ಪ್ಲಸ್ ಇನ್ನೊಂದು ಸಲ ಮೆಡಿಕಲೆಲ್ಲ ಅವೈಲೇಬಲ್ ಇದೆ.